ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಅಂತಂದರೆ, ಇವತ್ತು ನಾವು ನಮ್ಮ ಮಂಗಳೂರು ವಿದ್ಯುತ್ ಶಕ್ತಿ ಇದೆಯಲ್ಲ, ನಮ್ಮ ಕರೆಂಟ್ ಸಪ್ಲೈ ಮಾಡೋದು ಏನೇ ತೊಂದರೆ ಆದರೂ ನಮ್ಮ ಭದ್ರಾವತಿ ಸಿಟಿ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಈ ನಮ್ಮ ಭದ್ರಾವತಿ ಸಿಟಿಗಳಲ್ಲಿ ಏನೇ ತೊಂದರೆಗಳಾದರೆ ಕರೆಂಟ್ ಸಪ್ಲೈ ಮೇಂಟೆನೆನ್ಸ್ ಮಾಡೋದು ಆಫೀಸ್ಗೆ ಬಂದಿದ್ದೀನಿ. ಮತ್ತು ಬನ್ನಿ ಫ್ರೆಂಡ್ಸ್, ನಮ್ಮ ಮೇಂಟೆನ್ ಆಫೀಸು ಮತ್ತು ನಮ್ಮ ಸರ್ವರಾಜ ಮಂಗಳೂರು ವಿದ್ಯುತ್ ಶಕ್ತಿ ಹೇಗೆಲ್ಲ ಕೆಲಸ ವರ್ಕ್ ಮಾಡ್ಕೊ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತಂದರೆ ಗೊತ್ತಾಯ್ತಲ್ಲ. ನಮ್ಮ ಹಳ್ಳಿಯಿಂದ ಇದು ಒಂದು ಸುಮಾರು ಇಲ್ಲಾಂದ್ರೆ ಒಂದು 2 ಕಿಲೋಮೀಟ್ರ್ ಇದೆ. ಇಲ್ಲೇ ಮೇಂಟೈನ್ ಮಾಡೋದು, ಏನೇ ತೊಂದರೆ ಆದರೂ ಇಲ್ಲೇ ಮೇಂಟೈನ್ ಆಫೀಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಓಕೆನಾ? ಇದು ನಮ್ಮ ಪೇಪರ್ ಟೌನು ಅಂತ ಬರುತ್ತೆ ನೋಡಿ, ಅಲ್ಲಿ ಕಟ್ಟಿದ್ರೆ ಹೊಸ್ದಾಗಿ. ಸುಮಾರು ಇದು ಕಟ್ಟಿ ಸುಮಾರು ಇಲ್ಲ ಅಂತಂದ್ರು ಒಂದು 1 ಇಯರ್ಸ್ ಆಯ್ತು ನೋಡಿ. ಹೊಸ ನ್ಯೂ ಆಫೀಸು, ಹಳೆ ಆಫೀಸ್ ತೋರ್ಕೊಬರ್ತೀನಿ. ಇದು ಮೇಂಟೈನ್ ಆಫೀಸ್ ಮಾತ್ರ. ಬನ್ನಿ, ನಮ್ಮ ಎಲ್ಲಿಂದ ನಮ್ಮ ಸಪ್ಲೈ ಕೊಡ್ತಾರೆ, ನಮ್ಮ ಕರೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಅದ್ರ ಮಾಹಿತಿನ. ನೋಡ್ತೀರಾ ಫ್ರೆಂಡ್ಸ್, ಇದು ನಮ್ಮ ಹಳೆ ಆಫೀಸು. ನೋಡ್ತಿರಲ್ಲ, ನಾವು ಫಸ್ಟ್ ತೋರಿಸಿ ಹೊಸ ಆಫೀಸು, ಅದು ಕಟ್ಸಿ 1 ವರ್ಷ ಆಯಿತು ನೋಡಿ. ಇದು ತುಂಬ ಅಂತಂದರೆ ಸುಮಾರು 50ರಿಂದ 60 ವರ್ಷ ಆಗಿರ್ಬೋದು ಅಂತ ಹೇಳ್ತೀನಿ. ಎಲ್ಲ ಪಾಳು ಬಿದ್ದಿದೆ ನೋಡ್ತಿರಲ್ಲ ಆಫೀಸು. ಓಕೆನಾ? ಇದು ಹಳೆ ಆಫೀಸು. ಇದು ಹಳೆ ಆಫೀಸ್ ಬಿಟ್ಟು ಅದು ಹೊಸದು ಕಟ್ಟಿ 1 ವರ್ಷ ಆಯಿತು. ಒಳ್ಳೆ ಸಪ್ಲೈ ಆಫೀಸು. ಬನ್ನಿ ಫ್ರೆಂಡ್ಸ್, ಮುಂದೆ ನೋಡ್ಕೊಬರೋಣ ಹೇಗೆಲ್ಲ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇವೆಲ್ಲ ಉಗ್ರಾಣಗಳು, ಕಂಬಗಳಾಗಿರೋದು, ತಂತಿಗಳಾಗಿರೋದು ಎಲ್ಲ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಗೌರ್ಮೆಂಟಿಂದ. ಎಲ್ಲ ಹಳ್ಳಿಗೂ ಏನು ಹೋಗಿದೆ, ಕಂಬಗಳಿಲ್ಲ ಅಂತಂದರೆ ಕಂಬಗಳು ಹಾಕಿರ್ಬೋದು, ತಂತಿಗಳು ಹಾಕಿರ್ಬೋದು, ಏನು ಎಲ್ಲ ಹೋಗಿದೆ. ಮತ್ತು ಮೋಟ್ರ್ ಮಿಷಿನ್ಗಳಾಗಿರ್ಬೋದು ನೋಡಿ, ಇಲ್ಲಿಂದನೇ ತೊಗೊಂಬಂದು ಎಲ್ಲ ಹಳ್ಳಿಗೂ ಸಪ್ಲೈ ಮಾಡ್ತಾರೆ ನೋಡಿ ಗೌರ್ಮೆಂಟ್ ಕಡೆಯಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಾರ್ಮಿಕ ಭವನ KBRದು. ಓಕೆನಾ? ಇಲ್ಲೇ ಆಫೀಸ್ ಇರೋದು. ಓಕೆನಾ? ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ಏನೇ ಆಗಿರ್ಬೋದು. ಓಕೆನಾ? ಇಲ್ಲಿಂದನೇ ಕಾರ್ಮಿಕರು, ಇದೇ ನಮ್ಮ ಆಫೀಸು, ಕಾರ್ಮಿಕರ ಆಫೀಸು. ಇಲ್ಲಿಂದ ಒಂದು ಆನ್ಲೈನ್ ಒಂದು ಕಾಲ್ ಮಾಡಿದ್ರೆ ಸಾಕು ನೋಡಿ, ಬರ್ತಾರೆ. ಓಕೆನಾ? ಏನು ತೊಂದರೆ ಆಗಿದೆ ಎಲ್ಲ ಬಂದು ರೆಡಿ ಮಾಡಿಬಿಟ್ಟು ಹೋಗ್ತಾರೆ ನೋಡಿ. ಹೇಗೆಲ್ಲ ಇದೆ ಆಫೀಸು. ಇದು ನೋಡಿ, ಇದು ಹಳೆಲ್ಲ ಆಫೀಸ್, ಇದು ನಮ್ಮ KB ಆಫೀಸು. ಈಗೆಲ್ಲ ಸಪ್ಲೈ ಆಗ್ತಿದೆ. ನಮ್ಮ ಸುತ್ತಮುತ್ತ ಹಳ್ಳಿ ಭದ್ರಾವತಿ ತಾಲೂಕಿಗೆಲ್ಲ ಇದೆ ನೋಡಿ ಆಫೀಸ್ ಬರೋದು. ನೋಡಿ ಫ್ರೆಂಡ್ಸ್, ನಮ್ಮ ಭದ್ರಾವತಿಗಳ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಹೆಂಗಿದ್ದಾವೆ ನೋಡ್ತಿದ್ರಲ್ಲ. ಸುತ್ತಮುತ್ತ ಹಳ್ಳಿಗಳೆಲ್ಲ ಯಾವ್ಯಾವ ಟ್ರಾನ್ಸ್ಫಾರ್ಮರ್ ನೋಡಿ, ಎಲ್ಲೆಲ್ಲಿ ಕಲೆಕ್ಷನ್ಗಳಿದ್ದಾವೆ. ಇದೇ ಕಲೆಕ್ಷನ್ ಬಂದ್ಬಿಟ್ಟು ಯಾವ್ಯಾವ ಕಲೆಕ್ಷನ್ ಏನೇನು ತೊಂದರೆ ಆಗಿದೆ ಅನ್ನೋದು ಇಲ್ಲೇ ಚೆಕ್ ಮಾಡಿ ನೋಡ್ತಿರಲ್ಲ. ಇಲ್ಲೇ ರಿಪೇರಿ ಮಾಡಿ ಇಲ್ಲೇ ಕೆಲಸಗಳನ್ನ ಇದು ಮಾಡ್ತಾರೆ ಕಾರ್ಮಿಕರು. ನೋಡ್ತಿಲ್ಲ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ತಿದ್ದಾರೆ. ಇದೊಂದು ಟ್ರಾನ್ಸ್ಫಾರ್ಮರ್ ಎಳೆಯೋಕ್ಕೆ ಎಷ್ಟು ಜನ ಇದ್ದಾರೆ ಪಾಪ. 20 ಜನ ಆದರೂ ಪಾಪ ಎಷ್ಟು ಜನ ವರ್ಕ್ ಕೆಲಸ ಮಾಡ್ತಾರೆ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಪಾಪ. ನೋಡಿ, ತುಂಬ ಈ ಟ್ರಾನ್ಸ್ಫಾರ್ಮರ್ ನೋಡಿದ್ರಲ್ಲ, ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೇ ದೊಡ್ಡ ಟ್ರಾನ್ಸ್ಫಾರ್ಮರ್ ನೋಡಿ ಸಪ್ಲೈ ಆಗೋದು. ನೋಡ್ತಾರಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ರು ಕಾರ್ಮಿಕರು. ನೋಡ್ತಿಲ್ಲ, ಕರೆಂಟ್ ಇಲ್ಲ ಅಂದ್ರೆ ಒಂದು ದಿನ ಈಗೇನೋ ಮನುಷ್ಯ ಅಥವಾ ಪಾಪ ಎಷ್ಟು ಕಷ್ಟಗಳಿರ್ತವೆ. ಓಕೆನಾ? ಒಂದು ಏನಾರ ತೊಂದರೆ ಆಯಿತು ಅಂತಂದರೆ ನೋಡಿ ಎಷ್ಟೆಲ್ಲ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ತಾರೆ. ಇದೇ ನಮ್ಮ ಟ್ರಾನ್ಸ್ಫಾರ್ಮರ್ಗಳು. ಓಕೆ, ನಮ್ಮ ಭದ್ರಾವತಿ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೆ ನೋಡಿ. ನೋಡ್ತಿಲ್ಲ ಫ್ರೆಂಡ್ಸ್, ಹೇಗೆಲ್ಲ ಕೆಲಸಗಳು ಹೆಂಗೆಲ್ಲ ನಡೀತಾ ಇದ್ದಾವೆ. ಇವೇ ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೆ. ನಮಗೆ ಭದ್ರಾವತಿ ತಾಲೂಕು ಎಷ್ಟು ಹಳ್ಳಿ ಇದ್ದಾವೆ, ಎಷ್ಟು ಟ್ರಾನ್ಸ್ಫಾರ್ಗಳಿದ್ದಾವೆ ಎಲ್ಲ ಇಲ್ಲಿಂದನೇ ನೋಡಿ ವರ್ಕ್ ಮಾಡೋದು. ಫೀಸ್ ಹೋದ್ರೆ ಇಲ್ಲೇ ರೆಡಿ ಮಾಡ್ತಾರೆ ನೋಡಿ. ಎಷ್ಟು ಪ್ರಾಣದ ಮೇಲೆ ಭಯ ಇಟ್ಟು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಹೊಟ್ಟೆಪಾಡಿಗೆ ನೋಡ್ರಿ ಮನುಷ್ಯರುಗಳು. ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ನೋಡ್ತಿರಲ್ಲ ಪಾಪ. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟು ಹೆಂಗೆ ಹೇಳ್ದು ಮಾಡ್ತಾರೆ ಟ್ರಾನ್ಸ್ಫಾರ್ಮ್ಗಳು. ಏನು ರಿಪೇರ್ ಆಗಿದೆ ಅಂತ ಗೊತ್ತಿಲ್ಲ, ಆದರೆ ಅವರು ಪರ್ಮಿಷನ್ ಮಾತಾಡೋದು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಈಗೆಲ್ಲ ಕಷ್ಟಪಡ್ತಾಯಿದ್ದಾರೆ ನೋಡ್ತಾರಲ್ಲ ಫ್ರೆಂಡ್ಸ್, ಎಷ್ಟು ಕೆಲಸ ಈ KBಯಲ್ಲಿ. ಓಕೆನಾ? ನಾವು ಮನೆಯಿಂದ ಕೂತ್ಕೊಂಡು ನೋಡೋದಲ್ಲ, ಕಣ್ಣಿಂದ ನೋಡಬೇಕು ಅವ್ರ ಕಷ್ಟಗಳನ್ನ. ಈಗೆಲ್ಲ ಸಪ್ಲೈ ಮಾಡಬೇಕು, ಎಷ್ಟೆಲ್ಲ ರಿಪೇರಿಗಳು, ಎಷ್ಟೆಲ್ಲ ಕಷ್ಟ ಆಗಿದೆ ಅಂತ ನೋಡ್ತಾಯಿದ್ರಲ್ಲ. ಯಾವ ಏನಾಗಿದೆ ಅನ್ನೋದು ಕರೆಂಟ್ ಬಿಲ್ಲು ಫ್ರೆಂಡ್ಸ್. ನೋಡಿ ಎಲ್ಲ ಕಡೆ ಹೇಗೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಮ್ಮ KB ವರ್ಕ್ ಅಂದರೆ ಡೈಲಿ ಕೆಲಸ ಇರುತ್ತೆ. ಯಾವುದಾದ್ರೂ ಒಂದು ತೊಂದರೆಗಳು ಆಗೇ ಆಗ್ತಾಯಿರ್ತದೆ ಪಾಪ. ರಿಪೇರಿ ಕೆಲಸಗಳು ಮಾಡ್ತಾಯಿರ್ತಾರೆ. ಎಷ್ಟೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ ಅಂದರೆ ನೋಡ್ತಾರೆ ಎಷ್ಟು ಕಷ್ಟಪಟ್ಟು ಈ KBಗಳಲ್ಲಿ. ಓಕೆನಾ? ಇದು ಚೈನ್ ಎಳಿತಾರದು ಏನು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಇವೆಲ್ಲ ಚೈನ್ ಎಳಿತಾರದು ಕೆಳಗಡೆ ಕುಣಿಸೋಕೆ ನೋಡಿ, ಕೆಳಗಡೆ ಅದು ಕುಣಿಸ್ಲಿಕ್ಕೆ ಟ್ರಾನ್ಸ್ಫಾರ್ಮರ್. ಓಕೆನಾ? ಆ ಟ್ರಾನ್ಸ್ಫಾರ್ಮರ್ ಕೆಳಗೆ ಕುಣಿಸ್ಲಿಕ್ಕೆ ಇದು ಈ ರೀತಿ ಸಾಹಸ ಮಾಡ್ತಾರೆ ನೋಡಿ ಎಲ್ಲ ಕಡೆ. ಓಕೆನಾ ಫ್ರೆಂಡ್ಸ್? ನೋಡಿ, ಎಲ್ಲ ಹಳ್ಳಿಗಡೆ ಬೋರ್ಡ್ಗಳಿದೆ ನೋಡಿ. ಹಳ್ಳಿ ಕೊಪ್ಪ, ತಡಸ ನೋಡ್ತಿದ್ರಲ್ಲ, ಇವೆಲ್ಲ ಒಂದೊಂದು ಬೋರ್ಡ್ಗಳಿದ್ದಾವೆ. ಏನೇ ತೊಂದರೆ ಆದರೂ, ಇಲ್ಲಿಂದ ಏನೇ ಆತಂದಾದರೂ ಯಾವ ಹಳ್ಳಿಗೆ ಇಲ್ಲೇ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಒಂದು ಆಫ್ ಮಾಡ್ರೆ ಆಯಿತು. ಈಗ ತಡಸ ಅಂತ ಇದೆ, ಅರಳಿ ಕೊಪ್ಪ ಅಂತ ಇದೆ. ಓಕೆನಾ? ಒಂದು ಅರಳಿ ಕೊಪ್ಪದ ಬೋರ್ಡ್ ಆಫ್ ಮಾಡಿದ್ರೆ ಎಲ್ಲ ಹಳ್ಳಿಗೂ ಕರೆಂಟ್ ಇರೋದಿಲ್ಲ ನೋಡಿ. ಇಲ್ಲಿಂದನೇ ಸಪ್ಲೈ ಆಗೋದು ನೋಡ್ತಾ ಇರಲ್ಲ ಬೋರ್ಡ್ಗಳು. ಎಲ್ಲ ಹಳ್ಳಿಗಳು ಹೆಸರು ಹಾಕಿದರೆ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ. ವಾಟರ್ ಸಪ್ಲೈ, ಸದರ್ನ್ ಗ್ಯಾಸು, ಬೊಮ್ಮನಕಟ್ಟೆ ಹೇಗೆಲ್ಲ ಇದೆ ನೋಡ್ತಿರಲ್ಲ. ಹೊಸನಗರ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ ನೋಡಿ. ಫುಲ್ಲು ಡೇಂಜರಸ್. ಇಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಕಾರ್ಮಿಕರು.
ಈ ಕೆಲಸದ ಮೇಲೆ ಹೊಟ್ಟೆಪಾಡಿಗೆ ಪಾಪ ಏನಾಗಿರೋದು ಹೊಟ್ಟೆಪಾಡಿಗೆ ಈ ವಿದ್ಯುತ್ತು ಇದರಲ್ಲಿ ಮೇಲೆ ಈ ಈಟಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ, ಪ್ರಾಣದ ಮೇಲೆ ಭಯ ಇಟ್ಕೊಂಡು ನೋಡ್ತಾರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದ್ದಾವೆ ನೋಡಿ. ಬೋರ್ಡೆಲ್ಲ ಹಾಕಿದ್ದಾರೆ, ಇವೆಲ್ಲ ಬೋರ್ಡ್ಗಳು ನೋಡಿರ್ಬೋದು ನೀವು, ಓಕೆನಾ. ನೋಡಿಲ್ಲ ಅಂದರೆ ತಿಳ್ಕೊಳ್ಳಿ. ಈಗೆಲ್ಲ ಹಳ್ಳಿಗಳ ಹೆಸರು ಹಾಕಿದ್ದಾರೆ. ಒಂದು ಬೋರ್ಡು ಆಫ್ ಆಯಿತು ಅಂದರೆ ಎಲ್ಲ ಒಂದು ಹಳ್ಳಿದು ಎಲ್ಲ ಆಫ್ ಆಗುತ್ತೆ ನೋಡಿ, ಓಕೆನಾ. ಮಳೆಗಾಲದಲ್ಲಿ ನೋಡಿ ಆಫ್ ಮಾಡ್ತಾರೆ. ಮಳೆಗಾಲ, ಗುಡುಗು ಮಿಂಚು ಸಿಡಿಲು ಎಲ್ಲ ಆಫ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಈಗೆಲ್ಲ ಉದ್ದಕ್ಕಿದೆ, ಓಕೆನಾ. ಇನ್ನೂ ತುಂಬ ಇದೆ, ಎಷ್ಟು ಹಳ್ಳಿ ಇದ್ದಾವೆ ಅಷ್ಟು ಹಳ್ಳಿನೂ ಆಫ್ ಮಾಡ್ತಾರೆ. ಏನಾರ ಗುಡುಗು ಬಂದಾಗ, ಮಿಂಚು ಬಂದಾಗ, ಮಳೆ ಬಂದಾಗ, ಏನಾರು ತೊಂದರೆ ಮಾರ ಬಿದ್ದಾಗ ನೋಡಿ ಆ ರೀತಿ ಎಲ್ಲ ಆಫ್ ಮಾಡ್ತಾರೆ, ಓಕೆನಾ. ಚೆನ್ನಾಗಿದ್ದಾಗ ಏನು ಇದು ಮಾಡಲ್ಲ ಫ್ರೆಂಡ್ಸ್. ನೋಡಿ ಇದೆ ಎಲ್ಲ ಮೇನಾಗಿ ನೋಡ್ಕೋಬೇಕಂತಂದರೆ ಈಗೆಲ್ಲ ಸಪ್ಲೈ ಆಗಿದೆ ನೋಡಿ. ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇವೆಲ್ಲ ಎಷ್ಟೆಲ್ಲ ಹಳ್ಳಿಗೆಲ್ಲ ಅಂತಂದರೆ ಎಷ್ಟು ದೊಡ್ಡ ಪವರ್ ಅಂತಂದರೆ, ಕರೆಂಟ್ ಇತ್ತಂದ್ರೆ ಹತ್ರ ಓಕೆ ಭಯ ಅಷ್ಟು ಹೀಟ್ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ. ನೋಡಿ ಫ್ರೆಂಡ್ಸ್, ಇದು ಕಾರ್ಮಿಕರ ಆಫೀಸು ಇದು, ಓಕೆನಾ. ಇಲ್ಲಿ ವಿಶ್ರಾಂತಿ ತಗೋತಾರೆ, ಇಲ್ಲಿಂದನೇ ಬಂದು ಇಲ್ಲಿ ವಿಶ್ರಾಂತಿ ತೊಗೊಂಡು ನೋಡಿ ವರ್ಕ್ ಮಾಡ್ತಾರೆ ಕೆಲಸನ, ಓಕೆನಾ. ನೋಡ್ತಾರೆ ಫ್ರೆಂಡ್ಸ್, ಈ ಕಂಬಗಳಿದಾವಲ್ಲ, ಈ ಕಂಬಗಳು ಒಂದೊಂದು ಹಳ್ಳಿ ಹೆಸರು ಇರ್ತವೆ ನೋಡಿ, ಓಕೆನಾ. ಯಾವ ಹಳ್ಳಿ ಕಲೆಕ್ಷನ್ನು ಕೊಟ್ಟಿದ್ದಾರೆ ವೈರ್ಗಳನ್ನ ಅನ್ನೋದು ನೋಡಿ. ಈ ಕಂಬಗಳು ಅಷ್ಟೇ ನೋಡ್ತೀರ, ಈ ಕಂಬಗಳು ಒಂದೊಂದು ಹಳ್ಳಿಗೆ ಒಂದು ಮೀಸಲಾಗಿ ಇಟ್ಟಿರ್ತವೆ. ಈ ಕಂಬಗಳು ಎಲ್ಲಿಂದ ಕಲೆಕ್ಷನ್ ಕೊಡಬೇಕು, ಈ ಕಂಬಗಳಿಂದ ವೈರ್ ಲೈನ್ ನೋಡ್ತಿದ್ರಲ್ಲ ಅಲ್ಲಿಂದ ತುರು ಕಲೆಕ್ಷನ್ನು ಕೊಟ್ಟಿದ್ದಾರೆ ನೋಡಿ ಗೌರ್ಮೆಂಟಿಂದ. ನೋಡಿ ಎಷ್ಟು ಕಷ್ಟದಿಂದ ಈ KBಲಿ ನೋಡ್ತಿರಲ್ಲ, ಇದು ಕಾಳಿಂಗನಹಳ್ಳಿ ಅಂತ ಇದೆ, ಅದು ಕಾಳಿಂಗನಹಳ್ಳಿ ಮಾತ್ರ ಇದು ಕಲೆಕ್ಷನ್ ನೋಡಿ, ಇದು ವೈರು ಅಲ್ಲಿಂದ ಕಲೆಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಹೇಗೆಲ್ಲ ಇದೆ ನಮ್ಮ KPTCL ಹೆಂಗೆಲ್ಲ ಇದೆ ನೋಡ್ತಿರಲ್ಲ ನಮ್ಮ ಕರ್ನಾಟಕಕ್ಕೆ ನೋಡಿ. ನಾವು ಫಸ್ಟ್ ವಿಡಿಯೋ ಮಾಡಿದೆ ಅಂತೂ ಅದು ಅಲ್ಲಿಂದ ಏನು ಅಂತಂದರೆ ವರ್ಕ್ ಮಾತ್ರ ಅಷ್ಟೇ. ಇದು ಏನಪ್ಪ ಅಂತಂದರೆ ನೋಡ್ತಾರೆ, ಇವರೇ ಕಷ್ಟಪಟ್ಟು ಮಾಡೋದು KPTCLinದ, ಇವರಿಂದನೇ ಬರೋದು ನೋಡಿ. ಏನೇ ತೊಂದರೆ ಆದರೆ ಇದೇ ಕಾಲ್ ಬರೋದು. ಅದು ಮೇಂಟೈನ್ ಆಫೀಸು, ಅಲ್ಲಿ ಮೇಂಟೈನ್ ಮಾಡೋ ಜಾಗ ಆಫೀಸ್ ಅಷ್ಟೇ. ಈ ಇದು ಬಂದು ಮೇನ್ ಇಲ್ಲಿಂದನೇ ನೋಡಿ, ಓಕೆನಾ. ಇಲ್ಲ ಒಂದು ಕಾಲ್ ಹೊಟ್ರೆ ಸಾಕು, ಬರ್ತಾರೆ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್. ಇವೆಲ್ಲ ಬಂದುಬಿಟ್ರೆ ಉದ್ದಕ್ಕೂ ಇಲ್ಲೇನು ಅಂದರೆ ಕ್ವಾರ್ಟರ್ಸು KBRಗೆ ಆಫೀಸರ್ಗಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅಪಾಯಿಂಟರ್ಗೆ ಇದೆಲ್ಲ ನೋಡಿ ಕ್ವಾರ್ಟರ್ಸ್ಗಳು ಕೊಟ್ಟಿರ್ತಾರೆ ಇಲ್ಲೆಲ್ಲ. ನೋಡ್ತಿರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ, ಕಾರ್ಗಳು ಬಂಗ್ಲೆಗಳಾಗಿರ್ಬೋದು ಗೌರ್ಮೆಂಟಿಂದ ಇದು ಮೀಸಲಾತಿ ಕೊಟ್ಟಿರ್ತಾರೆ ನೋಡಿ ಕಾರ್ಮಿಕರಿಗೆ, ಅಪಾಯಿಂಟ್ ಇದ್ದವ್ರಿಗೆಲ್ಲ. ಇನ್ನೂ ತುಂಬ ಇದ್ದಾವೆ, ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ. ನೋಡ್ತಾರೆ ಫ್ರೆಂಡ್ಸ್, ನಾನೀಗ KB ಕ್ವಾರ್ಟರ್ಸ್ ಬಂದೆ. ಕಾರ್ಮಿಕರು ಇರ್ತಾರಲ್ಲ, ಕಾರ್ಮಿಕರ ಅಪಾಯಿಂಟರ್ಗೆ ಈ ಕ್ವಾರ್ಟರ್ಸ್ ಅಂತ ನಾನು ಹೇಳ್ತೀನಿ. ತುಂಬ ಇಲ್ಲಾಂದ್ರೆ 40 50 ವರ್ಷಗಳು, ಒಂದು 50 ವರ್ಷ ಆಗಿರೋದು ಇವೆಲ್ಲ ಮನೆ ಕಟ್ಟಿ. ನೋಡ್ತಿರಲ್ಲ ಎಷ್ಟೆಲ್ಲ ಕಷ್ಟಗಳಿದ್ದಾವೆ. ಹಳೆ ಕ್ವಾರ್ಟರ್ಸ್ ನೋಡಿ, ಹಂಚು ಮನೆ, ಸುಮಾರು 50 ವರ್ಷದ ಮನೆ ಅಂತ ಹೇಳ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್. ಹೇಗೆಲ್ಲ ಇದ್ದಾವೆ ನೋಡ್ತಿರಲ್ಲ ಕ್ವಾರ್ಟರ್ಸು. ಮಳೆ ಎಲ್ಲ ಸೋರ್ತಾ ಇದೆ ನೋಡ್ತಿದ್ರಲ್ಲ, ಅದರಲ್ಲೆಲ್ಲ ಜೀವನ ಮಾಡ್ತಿದ್ರು ನೋಡಿ ಫ್ರೆಂಡ್ಸ್. ಹೇಗೆಲ್ಲ ಇದೆ ಕ್ವಾರ್ಟರ್ಸ್ ಹಿಂಗೆ ಹೋದರೆ, ಓಕೆನಾ. ಮುಂದೆ ಹೋಗೋಕ್ಕಾಗಲ್ಲ, ಆಫೀಸ್ ವರ್ಕು ಟೈಮ್ ಆಗ್ತೈತೆ. ನಾನು ಸೈಕಲ್ ಹೋಗ್ತಾ ನಾನು ತೋರಿಸ್ಕೊ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್, ಓಕೆನಾ. ನಮ್ಮ ಭದ್ರಾವತಿಗೆ ನೋಡು ನೀರು ಸರಬರಾಜಾಗೋದು ಇದೆ, ವಾಟ್ರ್ ಸಪ್ಲೈ ನೋಡ್ತಿರಲ್ಲ ಅಕ್ಕಪಕ್ಕದಲ್ಲಿದೆ. ಒಳ್ಳೆ ಸಿಟಿಗೆ ಸೇರಿಕೊಂಡಿದೆ ನಮ್ಮದು. ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಅಂತ. ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ಹೋಗಿ ನೋಡ್ಕೊಬರೋಣ. ನಾನು ಸೈಕಲ್ ಹೋಗ್ತಾ ನಿಮಗೆ ವೀಡಿಯೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನೋಡ್ತಿದ್ರಲ್ಲ ಎಲ್ಲರೂ ಹೇಗೆಲ್ಲ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇವೆಲ್ಲ ಅಷ್ಟೇ ನೋಡ್ತಿರಲ್ಲ ಕಾರ್ಮಿಕರ ಇಲಾಖೆ ಇದ್ರಲ್ಲ, ಅದೇ ಕ್ವಾರ್ಟರ್ಸೇ ಎಲ್ಲ. ಕೆಲವೊಂದೆಲ್ಲ ಏನು ಅಂತಂದರೆ ಪಾಳು ಬಿದ್ದೋಗಿದ್ದಾವೆ ನೋಡಿ ಹೇಗೆಲ್ಲ ಇದೆ ಅನ್ನೋದು. ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಇದೆ ನೋಡಿ ಫ್ರೆಂಡ್ಸ್. ಇವೆಲ್ಲ ನೋಡಿ ಎಲ್ಲ ಪಾಳು ಬಿದ್ದೋಗಿದೆಯಲ್ಲ ಕೆಲವೊಂದೆಲ್ಲ, ಯಾವ ರೆಡಿ ಮಾಡಿಲ್ಲ ಇನ್ನೂ ಗೌರ್ಮೆಂಟು. ಇದೇ ನೋಡಿ ಕ್ವಾರ್ಟರ್ಸು. ಇನ್ನು ಮುಂದೆ ಹೋಗ್ತಾ ಇನ್ನೂ ಮುಂದೆ ತುಂಬ ವೀಡಿಯೋಸ್ಗಳಿದ್ದಾವೆ, ಮಾಡಬೇಕು ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ನಿಮಗೆ ಫ್ರೀಗಳಿಲ್ಲ ನೋಡಿ. ಇವೆಲ್ಲ ಕಾರ್ಮಿಕರು ಕಾರ್ಮಿಕರು ಇದ್ರಲ್ಲ ಅವರೆಲ್ಲ ಕ್ವಾರ್ಟರ್ಸ್ ಫುಲ್ಲು ಈಗೆಲ್ಲ ಹಳೆ ಒಂದು 50 ವರ್ಷದ್ದು ಅಂತ ಹೇಳ್ತೇನೆ ನೋಡಿ ಫ್ರೆಂಡ್ಸ್. ಹೇಗೆಲ್ಲ ಇದ್ದಾವೆ ಕ್ವಾರ್ಟರ್ಸ್ಗಳು. ನಾನು ಸೈಕಲ್ ಹೋಗ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಳ್ಳಿ ಕಟ್ಟೆ ಇದು, ತುಂಬ ವರ್ಷಗಳು ಸಣ್ಣ ಹುಡುಗನಿಂದ ಇದೆ ನೋಡ್ತಾ ಇರಲ್ಲ ಫ್ರೆಂಡ್ಸ್. ಕ್ವಾರ್ಟರ್ಸ್ಗಳು ಹೇಗೆಲ್ಲ ಇದೆ ನೋಡಿ. ಇದು ಮುಂದೆ ಹೊಸ್ದಾಗಿ ಈಗ ರೀಸೆಂಟು ಆಗಿದೆ, ಕಟ್ಟಿ 1 ಮಂತ್ ಆಗಿದೆ. ಕಾರ್ಮಿಕರ ಸಭಾಭವನ, ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು, ಕರ್ನಾಟಕ ಸರ್ಕಾರದ ಕಾರ್ಮಿಕರ ಇಲಾಖೆ. ನೋಡ್ತಿಲ್ಲ ಫ್ರೆಂಡ್ಸ್ ಹೊಸ್ದಾಗಿ ಹೇಗೆಲ್ಲ ಇಂಪ್ರೂವ್ ಆಗಿದೆ. ನಮಗೂ ಇಲ್ಲಿ ಆಫೀಸ್ ಬಂದ್ಬಿಟ್ಟು ಒಂದು ಆಗುತ್ತೆ, ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಏನೆಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ ನೋಡ್ತಿರಲ್ಲ. ಮುಂದೆ ಹೋಗ್ತಾ ಹೇಗೆಲ್ಲ ಇದೆ ಫ್ರೆಂಡ್ಸ್. ನೋಡ್ತಿರಲ್ಲ ನಮ್ಮ ಸೆಕ್ಯೂರಿಟಿ ಆಫೀಸು, ಕಾರ್ಮಿಕರ ಇಲಾಖೆ ಆಫೀಸು. ನೋಡ್ತಿದ್ರಲ್ಲ ಹೇಗೆಲ್ಲ ಕಟ್ಟಿದ್ದಾರೆ ಅಂದ್ಬಿಟ್ಟು ದೊಡ್ಡ ಆಫೀಸ್ ನೋಡಿ. ನಮ್ಮ ಬೈಪಾಸ್ ರೋಡಿಂದನೇ ಆಗಿದೆ. ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ ಇರಲ್ಲ ನೋಡ್ತಿದ್ರಲ್ಲ. ಮುಂದೆ ಹೋದರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ. ಮುಂದೆ ಹೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಫುಲ್ಲು ಬೈಪಾಸ್ ರೋಡ್ ಮುಂದೆ. ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಾನು ಸೈಕಲ್ ಹೋಗ್ತಾನೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಕಷ್ಟ ಜೀವಿನ ಮನುಷ್ಯ. ನಾನು ಈ ವಿಡಿಯೋಗಳು ಮಾಡ್ತಿರೋದು ನೋಡ್ರೆ, ಏನಾದ್ರು ಅದರಲ್ಲಿ ಸಣ್ಣ ಪುಟ್ಟಗಳು ತಪ್ಪಿದ್ರೆ ಎಲ್ಲರೂ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಕ್ಷಮಿಸಬೇಕಾಗಿ
ಕೇಳುತ್ತೇನೆ ಫ್ರೆಂಡ್ಸ್. ನೋಡ್ತಾರಲ್ಲ ಹೇಗಿಲ್ಲ ಅಂತ. ಫ್ರೆಂಡ್ಸ್ ನಾನು ಇಲ್ಲಿಗೆ ನಾನು ಕೈ ಬಿಡ್ತೇನೆ. ವೀಡಿಯೋಸ್ ಮಾಡಿ ನೋಡಿ. ಆಂಜನೇಯ ದೇವಸ್ಥಾನ ಇದು. ನಾನು ಕೈ ಮುಕ್ಕೊಂಡು ಹೋಗ್ತೀನಿ. ಜೈ ಶ್ರೀರಾಮ್ ಅಂತ ನೋಡ್ತಾರಲ್ಲ, ಇದೇ ನಮ್ಮ ಕೈ ಹಿಡಿದಿರೋದು ಜೈ ಶ್ರೀರಾಮ ಆಂಜನೇಯ ಸ್ವಾಮಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಇಲ್ಲಿಗೆ ಲೈವ್ ಎಂಡ್ ಮಾಡ್ತೀನಿ, ಕೈ ಬಿಡ್ತೇನೆ. ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ನಮ್ಮ KB ಆಫೀಸ್ನ. ಓಕೆನಾ? ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಓಕೆನಾ? ಅಲ್ಲಿ ಮೇಂಟೆನೆನ್ಸ್ ಮಾಡೋದು ಆಫೀಸಿಂದ ಹಿಡಿದು ಮತ್ತು ಸಪ್ಲೈ ಮಾಡೋದ್ರಿಂದ ಹಿಡಿದು ಮತ್ತು ನಮ್ಮ ಹಳ್ಳಿಗಳಲ್ಲಿ ಎಷ್ಟೆಲ್ಲ ಬೋರ್ಡ್ಗಳು ಇದ್ದಾವೆ, ಮತ್ತು ಆಫೀಸು ಮತ್ತು KB ಮತ್ತು ಎಷ್ಟೆಲ್ಲ ಇದ್ದಾವೆ, ಮತ್ತು ಕಂಬಗಳು ಯಾವ್ಯಾವ ಲೈನಿಂದ ಯಾವ ಹಳ್ಳಿ ಕಲೆಕ್ಷನ್ ಇದೆ ಅನ್ನೋದು ಗೊತ್ತಾ ಫ್ರೆಂಡ್ಸ್. ಹೇಗೆ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಅಂತ ಫ್ರೆಂಡ್ಸ್. ಅದರಲ್ಲಿ ಏನಾದರೂ ಆ ವಿಡಿಯೋ ಮಾಡಿದ್ರೆ ಏನಾದರೂ ತಪ್ಪಿದರೆ ಎಲ್ಲರೂ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ನಾನು ಕೋರುತ್ತೇನೆ. ಈ ವಿಡಿಯೋನ ಇಲ್ಲೇ ನಾನು ಮುಗಿಸಿ ಕೈ ಬಿಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು.